ಆಫರ್ ಆಕರ್ಷಕವಾಗಿದೆ. ರಿಜಿಸ್ಟರ್ ಮಾಡ್ತೀನಿ. ಸರ್, ನಮ್ಮ ಏಜೆನ್ಸಿಯಲ್ಲಿ ನೋಂದಾಯಿಸಿಕೊಂಡದ್ದಕ್ಕೆ ಧನ್ಯವಾದಗಳು. ನಾವು ನಿಮ್ಮ ಸ್ವವಿವರವನ್ನು ನೋಡಿದ್ದೇವೆ ಮತ್ತು ನೀವು ಮನೆಯಿಂದ ಕೆಲಸ ಮಾಡಲು ಆಯ್ಕೆಯಾಗಿದ್ದೀರಿ. ನೀವು ನಿಮ್ಮ ಪ್ಯಾನ್ ಕಾರ್ಡ್ ವಿವರ ಕೊಡಬೇಕಾಗುತ್ತೆ. ಕಂಪನಿ ನೀತಿಯ ಅನುಸಾರ ನೀವು ಕೆಲವು ಫಾರ್ಮ್ಸ್ ಭರ್ತಿ ಮಾಡಬೇಕು, ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕು. ಫಾರ್ಮ್ಸ್ ಭರ್ತಿ ಮಾಡ್ತೀನಿ. ನನ್ನ ಪ್ಯಾನ್ ಕಾರ್ಡ್ ವಿವರ, ವಿಳಾಸದ ಗುರುತನ್ನು ನಿಮ್ಗೆ ಕಳಿಸ್ತೀನಿ. ನಾಳೆಯಿಂದ ನೀವು ಕೆಲಸ ಶುರು ಮಾಡಬಹುದು. ನೀವು ನಿಮ್ಮ ಕೆಲಸವನ್ನು workfromhome.com ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿದೆ ನಿಮ್ಮ ಐಡಿ ಹಾಗೂ ಪಾಸ್ವರ್ಡ್. ನೀವು 10,000 ರೂಪಾಯಿ ಭದ್ರತಾ ಠೇವಣಿಯನ್ನು ಜಮಾ ಮಾಡಬೇಕು. ನೀವು ಪೂರ್ಣಗೊಳಿಸಿರುವ ಕೆಲಸದಲ್ಲಿ ನಾವು ಕೆಲವು ದೋಷಗಳನ್ನು ಗಮನಿಸಿದ್ದೇವೆ. ಅವುಗಳು ಅಸ್ವೀಕಾರಾರ್ಹವಾಗಿವೆ. ನಮ್ಮ ಜೊತೆಗಿನ ನಿಮ್ಮ ಒಪ್ಪಂದದ ಪ್ರಕಾರ ನೀವು 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಾಗುತ್ತದೆ. ಏನು? 1 ಲಕ್ಷ ರೂಪಾಯಿ ಪರಿಹಾರವೇ? ಪರಿಹಾರದ ಮೊತ್ತ ಕೊಟ್ಬಿಡಿ, ಇಲ್ಲ ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಇಲ್ಲ. ಮಿಸ್ಟರ್ ರಾಜು, ನಿಮ್ ಮೇಲೆ ವಂಚನೆಯ ಕೇಸ್ ಆಗಬಹುದು. ಓ ದೇವ್ರೆ, ಮೋಸ ಹೋಗ್ಬಿಟ್ಟೆ. ನಾನು ಒಪ್ಪಂದವನ್ನು ಓದಿಕೊಳ್ಳಬೇಕಿತ್ತು. ಅಪರಿಚಿತರನ್ನು ಆನ್ಲೈನ್ ನಲ್ಲಿ ನಂಬಲೇಬಾರ್ದಿತ್ತು. ಜಾಗರೂಕರಾಗಿರಿ. ಖೋಟಾ ಜಾಬ್ ಸೈಟ್ಗಳಿಂದ ಮೋಸ ಹೋಗಬೇಡಿ. ಮಾಡಬೇಕಾದದ್ದು ಚಿಕ್ಕ URLs ಹಾಗೂ ಅಜ್ಞಾತ ಮೂಲದ ಗೂಗಲ್ ಫಾರ್ಮ್ಗಳು ಕೇಳುವ ಮಾಹಿತಿಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಮಿಂಚಂಚೆ, SMS ಮತ್ತು ಪೋರ್ಟಲ್ಗಳಲ್ಲಿ ಕಾಗುಣಿತ ದೋಷ ಮತ್ತು ವ್ಯಾಕರಣ ತಪ್ಪುಗಳನ್ನು ಪರಿಶೀಲಿಸಿ. ವ್ಯಕ್ತಿಗತ ಮಾಹಿತಿ ಕೇಳುವ ಕೊಂಡಿ ಫಾರ್ಮ್ಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಆಫರ್ ಅಥವಾ ಸಂಸ್ಥೆಯ ನೈಜತೆಯನ್ನು ತಾಳೆ ನೋಡಲು ಯಾವಾಗಲೂ ಮಿಂಚಂಚೆಯ ಹೆಡರ್ ಅನ್ನು ಗಮನಿಸಿ. ಘಟನೆಯನ್ನು ಸಮೀಪದ ಸೈಬರ್ ಅಪರಾಧ ಪೊಲೀಸ್ ಸ್ಟೇಷನ್ ಹಾಗೂ ರಾಷ್ಟ್ರೀಯ ಸೈಬರ್ ಅಪರಾಧ ರಿಪೋರ್ಟಿಂಗ್ ಪೋರ್ಟಲ್ cybercrime.gov.in ನಲ್ಲಿ ವರದಿ ಮಾಡಿ. ಮಾಡಬಾರದು ಎಂದು ಅಪರಿಚಿತರಿಗೆ ಮಿಂಚಂಚೆ ಮೂಲಕ ಅತಿ ಸೂಕ್ಷ್ಮ ವ್ಯಕ್ತಿಗತ ಅಥವಾ ಸ್ವಾಮ್ಯದ ಮಾಹಿತಿಯನ್ನು ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಕೊಡಬೇಡಿ. ವಕೀಲರ ಸಲಹೆ ಇಲ್ಲದೆ ಎಂದು ಆನ್ಲೈನ್ ಒಪ್ಪಂದಕ್ಕೆ ಸಹಿ ಹಾಕಬೇಡಿ. ನೌಕರಿ ಪಡೆಯಲು ಎಂದು ಹಣ ಕೊಡಬೇಡಿ. ನೈಜ ಸಂಸ್ಥೆಗಳು ಎಂದೂ ಠೇವಣಿಗಳನ್ನು ಕೇಳುವುದಿಲ್ಲ.